ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದಿ ನೋಡ್ರಿ. ಎಲ್ರಿಗೂ ಗೊತ್ತೈತೆ ನೋಡ್ರಿ, ನಮ್ಮ ತಂಗಿ ಪ್ರೆಗ್ನೆಂಟ್ ಅದ ಅಂತ ಹೇಳಿನಿ. ಅವಳಿಗೆ ಇವಾಗ 8 ಮಂತ್ಸ್ ನೋಡ್ರಿ, ಕುಬಸ ಐತಿ. ಹಾಗಾಗಿ ನಾನು ಊರಿಗೆ ಹೊಂಟೀನಿ. ಊರಿಗೆ ಹೋಗೋದಕ್ಕಿಂತ ಮುಂಚೆ ನೋಡ್ರಿ ಅವಳಿಗೋಸ್ಕರ ಏನಾದರೂ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ, ಮತ್ತು ನಮ್ಮ ಕಡೆ ಪದ್ಧತಿ ಐತೆ ನೋಡ್ರಿ. ಈ ರೀತಿ ಫಸ್ಟ್ ಪ್ರೆಗ್ನೆನ್ಸಿ ಇರಬೇಕಾದ್ರೆ ಈ ರೀತಿ ಬುತ್ತಿ ರೊಟ್ಟಿನ ಒಯ್ತಾರೆ. ಅದೇ ರೀತಿ ಕೂಡ ನೋಡ್ರಿ ನಾನು ಕೂಡ ಮಾಡ್ಕೊಂಡು ಹೊಂಟೀನಿ. ಅಲ್ಲೇನು ನೋಡತ್ತಿರಲ್ಲ, ಸ್ವಲ್ಪ ರೊಟ್ಟಿನ ಮಾಡಿ ಇಟ್ಕೊಂಡು ನೋಡ್ರಿ. ಇದು ಜೋಳದ ರೊಟ್ಟಿ ಮತ್ತು ಸಜ್ಜೆ ರೊಟ್ಟಿ ಕೂಡ ಮಾಡ್ಕೊಂಡಿವಿ. ಮತ್ತು ಕರ್ಚಿಕಾಯಿನ ಮಾಡಕತ್ತೀನಿ ನೋಡ್ರಿ. ನಮ್ಮ ಕಡೆ ನೋಡ್ರಿ ಈ ರೀತಿ ಬುತ್ತಿ ರೊಟ್ಟಿನ ಬೀರ್ಬೇಕಾದ್ರೆ ಏನೆಲ್ಲ ಅಡುಗೆನ ಮಾಡ್ತಾರಪ್ಪ ಅಂತಂದ್ರೆ, ರೊಟ್ಟಿ, ಕರ್ಚಿಕಾಯಿ ಮತ್ತು ಬಾಣ, 2 ಥರ ಪಲ್ಯ ಮತ್ತು ಚಟ್ನಿನ ಮಾಡ್ತಾರೆ ನೋಡ್ರಿ. ನಾನು ಕೂಡ ಅದೇ ರೀತಿನ ಮಾಡ್ಕೊಂಡಿದ್ದೆ. ಕೆಲವೊಂದಿಷ್ಟು ಜನ ಉಂಡೆ ಚೋಳನೂ ಕೊಡ್ತಾರೆ. ಬಟ್ ನಮ್ಮ ಹಳ್ಳಿ ಸೈಡ್ ನೋಡ್ರಿ ಈ ರೀತಿ ಕೊಟ್ರೆ ಅವ್ರು ಇಷ್ಟಪಡ್ತಾರೆ. ಏನಾದರೂ ನಾವು ಉಂಡೆ ಚೋಳ ಅದೇನೋ ಮಾಡ್ಕೊಂಡು ಹೋದ್ವಿ ಅಂದರೆ, ಯಾಕೋ ಮಾಡೋಕ್ಕಾಗಲಿಲ್ಲ ನಿನಗೆ, ಏನು ಅಷ್ಟಿದು ಇತ್ತನು, ಹಿಂಗೆ ಈ ರೀತಿ ಎಲ್ಲನೂ ಮಾತಾಡ್ತಾರೆ. ಆದ್ರೆ ಅವ್ರು ಮಾತಾಡ್ತಾರೆ ಅಂತಲ್ಲ, ಬಟ್ ಈ ರೀತಿ ಒಯ್ದ್ರೆ ನೋಡ್ರಿ ಅದು ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ನಾನು ಕೂಡ ಮಾಡಿಕೊಂಡು ಹೊಂಟೀನಿ. ಏನೆಲ್ಲ ಅಡುಗೆನ ಮಾಡಿದ್ದೀನಿ ಅಂತಂದ್ರೆ, ರೊಟ್ಟಿ ಮತ್ತು ಕರ್ಚಿಕಾಯಿ, ಚಪಾತಿ ಮತ್ತು ಜುನ್ಕುದೊಡ್ಡೆ ಕಾಳು ಪಲ್ಯನ ಮಾಡಿದ್ದೆ ನೋಡ್ರಿ. ಮತ್ತು ಅನ್ನದ ಬಾನ ಕೂಡ ಮಾಡಿದ್ದೀವಿ. ಇದನ್ನೆಲ್ಲನೂ ಮಾಡ್ಕೊಂಡು ಇವಾಗ ಊರಿಗೆ ಅದು ಹೋಗಿ ಕೊಟ್ಟು ಬರ್ಬೇಕು ನೋಡ್ರಿ. ಕೊಟ್ಟು ನಾನು ವಾಪಸ್ ಬರ್ತೀನಿ. ಮಕ್ಕಳ ಸ್ಕೂಲ್ ಐತಲ್ಲ, ಹಾಗಾಗಿ ಕುಬಸ ಇರೋದು ಸಂಡೇ ಇತ್ತು ನೋಡ್ರಿ. ನಾನು ಇದನ್ನು ಶುಕ್ರವಾರ ದಿನವೇ ಹೋಗಿ ಕೊಟ್ಟು ಬರಕತ್ತೀನಿ. ಶುಕ್ರವಾರ ದಿನ ಹೋಗಿ ಮತ್ತೆ ವಾಪಸ್ ಬಂದೆ ನಾನು. ಮತ್ತು ಶನಿವಾರ ದಿನ ಮತ್ತೆ ಊರಿಗೆ ಹೋದೆ ನೋಡ್ರಿ. ಊರಿಗೆ ಹೋಗೋವಾಗ ಅದೇನೋ ನಾನು ವಿಡಿಯೋನ ಮಾಡ್ಕೊಲಿಲ್ಲ. ಅವಾಗ ಎಲ್ಲ ಕೂಡ ಕಟ್ಟಿಯೋದು ಇಟ್ಟಿದ್ದೆ ನೋಡ್ರಿ. ಇವಾಗ ಬುತ್ತಿದೆಲ್ಲನೂ ಕಟ್ಟಿ ಇಟ್ಕೊಂಡಿದ್ದೀವಿ. ಇವಾಗ ಊರಿಗೆ ಹೋಗಿ ಕೊಟ್ಬಿಟ್ಟು ಬರ್ಬೇಕು ನೋಡ್ರಿ. ಮತ್ತು ಸಾಯಂಕಾಲ ಅದೆಲ್ಲನೂ ಕೂಡ ಅಲ್ಲೊಂದು 5-10 ಮನೆಗೆ ಅವರು ಹಂಚ್ತಾರೆ. ನಮ್ಮ ದೊಡ್ಡ ಕುಬಸ್ದಾಗದೆಲ್ಲ ನೋಡ್ರಿ. ನಮ್ಮ ಕುಬಸ್ದಾಗ ಏನಪ್ಪ ಆಯ್ತಂದ್ರೆ, ನಾನು ಗಂಡನ ಮನೆಗೆ ಇದ್ನಲ್ಲ, ಹಾಗಾಗಿ ಅಲ್ಲಿ ಊರಾಗಿಂದನೇ ಎಲ್ಲ ಬುತ್ತಿ ರೊಟ್ಟಿನ ತಂದು ಹಿಂದಿನ ದಿನವೇ ಈ ರೀತಿ ರೊಟ್ಟಿ ಬರೋದಂತ ಮಾಡ್ತಾರೆ. ನಮ್ಮ ತಂಗಿ ಇಲ್ಲೇ ಇರೋದ್ರಿಂದ ನೋಡ್ರಿ, ಯಾರೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಏನು ತರ್ತಾರಲ್ಲ ಅದನ್ನೇ ನಾವು ಊರ ಮಂದಿಗೆಲ್ಲನೂ ಕೊಟ್ಟಿವಿ. ಈ ರೀತಿ ಅವ್ರ ಊರಿಗೇನು ಹೋಗಿ ಏನೂ ಕೊಟ್ಟಿಲ್ಲ ನೋಡ್ರಿ. ಅವ್ರದ್ದೇನೋ ಕುಬುಸ ಆದಮೇಲೆ ರೊಟ್ಟಿ ಬೀರ್ತಾರಂತ ಅವ್ರ ಕಡೆ. ಕುಬುಸ ಆದಮೇಲೆ ಹೋಗಿ ಅದನ್ನು ಅವ್ರಿಗೆ ಕೊಟ್ಟು ಬರ್ಬೇಕು ನೋಡ್ರಿ. ಅವಳು ಪ್ರೆಗ್ನೆಂಟ್ ಏನಾಗಿದ್ಲಲ್ಲ, ಅದಾದಮೇಲೆ ಇಲ್ಲೇ ಅದಾಳಕ್ಕೆ. ಹಾಗಾಗಿ ಇದು ನೋಡ್ರಿ ಊರಿಗೆ ಬಂದಮೇಲೆ ನೋಡ್ರಿ, ಈ ಕಡೆ ಊರಿಗೆ ಬಂದೆ ನಾನು. ಬಂದಮೇಲೆ ಚಟ್ನಿ ಅದನ್ನೆಲ್ಲನೂ ಮಾಡಾಕತ್ತಾರ ಸಾಯಂಕಾಲ ನೋಡ್ರಿ. ಇದು ಶೇಂಗಾ ಚಟ್ನಿ, ಪುಟಾಣಿ ಚಟ್ನಿ, ಗುರ ಚಟ್ನಿ ಅಂತ ಮಾಡಾಕತ್ತಾರ. ಈ ಕಡೆ ಹಿಟ್ಟು ಕೂಡ ಸಾನ್ಸಾತ್ತಾರ ನೋಡ್ರಿ, ನಾಳೆ ಕುಬ್ಸಕ್ಕೆ ಅಂಥೇಳಿ. ಮತ್ತು ಈ ಕಡೆ ಜೋಳಿಗೆ ಒಳಗೆ ರೊಟ್ಟಿ ಹಾಕ್ಯಾರ ನೋಡ್ರಿ. ಇದೆಲ್ಲ ಕೂಡ ನಾಳೆ ಕುಬ್ಸಕ್ಕನ. ಈ ಕಡೆ ಕೈಪಲ್ಲೆ ಕೂಡ ಇಟ್ಕೊಂಡಾರ. ಇಷ್ಟೆಲ್ಲ ಪ್ರಿಪ್ರೇಷನ್ ನಡೆದದ ನೋಡ್ರಿ. ಕುಬ್ಸೋದು ವಿಡಿಯೋನ ನಾಳೆ ಶೇರ್ ಮಾಡ್ತೀವಿ ನೋಡ್ರಿ ಸ್ನೇಹಿತರೆ. ಇದು ಈ ಕಡೆ ನೋಡ್ರಿ ಚೂಡ ಅದನ್ನು ಮಾಡಾತಿದ್ಲು ನಮ್ಮ ತಂಗಿ, ಒಂದು ಚೀಲ ಚುರ್ಮರಿದು. ಯಾಕಪ್ಪ ಅಂತಂದ್ರೆ ನಾಳೆ ನಾಷ್ಟಕ್ಕದೆಲ್ಲನೂ ಬೇಕು ನೋಡ್ರಿ. ಮತ್ತು ಯಾರಾದರೂ ಬಂದರೆ ಚೂಡಾದ ಹಾಕ್ಕೊಡಕ್ಕೆ ಬರ್ತದೆ ಅಂಥೇಳಿ. ನಮ್ಮ ಕಡೆ ನೋಡ್ರಿ ಚುಮ್ಮರಿ, ಚೂಡ, ಉಪ್ಪಿಟ್ಟು, ಬದ್ನಿಕಾಯಿ ಪಲ್ಯ ಇಲ್ಲ ಅಂತಂದರೆ ಯಾವ ಫಂಕ್ಷನ್ ಕೂಡ ಆಗಂಗಿಲ್ಲ. ಚೂಡ ಅದನ್ನು ಮಾಡಿಬಿಟ್ಟು ಮತ್ತೆ ಊಟ ಅದು ಮಾಡಿಕೊಂಡು ಮತ್ತೆ ಮಲ್ಕೊಂಡು ನೋಡ್ರಿ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದೊಳಗೆ ಕುಬ್ಸೋದು ವಿಡಿಯೋನ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆದಂತ ಅಂದ್ಕೊಂಡು ನೋಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನಿಮ್ಮ ಒಂದು ಸಪೋರ್ಟು ನಮಗೆ ತುಂಬಾ ಮುಖ್ಯ ನೋಡ್ರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.